ಹೇಳ್ತಿರಲ್ಲ ಫುಟ್ಪಾತ್ ಅಲ್ಲಿ ಮಾರ್ತಾರೆ ಅಂತ. ಎಸ್ ಅಫ್ಕೋರ್ಸ್ ಫುಟ್ಪಾತ್ ಮೇಲೆ ನಾವು ನೋಡ್ತೀವಲ್ವಾ, ಇಷ್ಟು ಕಮ್ಮಿ ಬೆಲೆಗೆ ಮಾರ್ತಾರೆ. ಒಂದು 30 ರೂಪಾಯಿನೋ 40 ರೂಪಾಯಿನೋ. ಈಗ ತಗೊಳೋರಿಗೆ, ಶಕ್ತಿ ಇರೋರಿಗೆ ಹೇಳಿದ್ರು ಮ್ಯಾಮು, ಅವ್ರು ಯಾರೋ ನೋಡಿ ಶಾಕ್ ಆಯಿತು ಬಿಲ್ನ ಅಂತ. ಅದೇ ರೀತಿಯಲ್ಲಿ ತಗೊಳೋರಿಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ತೊಗೊಬೋದು, ಒಳ್ಳೊಳ್ಳೆ ರೇಟ್ ತೊಗೊಬೋದು. ಬಟ್ ಅವ್ರದ್ದು ದುಡ್ಡೇ ಇಲ್ಲ ಅಂದಾಗ ಲಿಪ್ಸ್ಟಿಕ್ ಹಚ್ಚಬೇಕು. ಬೇರೆಯವ್ರು ನೋಡಿದಾಗ ನಾವು ಅದೇ ರೀತಿ ಇರಬೇಕು ಅನ್ನೋಂಥ ಅದೇ ಹೆಣ್ಮಕ್ಳಿಗೆ ಆಸೆ. ಬಟ್ ಅದು ಹಚ್ಚಬೇಕು. ಅದು ಹಚ್ಚೋದ್ರಿಂದ ಏನೇನು ಪರಿಣಾಮ ಆಗುತ್ತೆ? ಮೋಸ್ಟ್ ಡೇಂಜರಸ್ ಇಸ್ ಕ್ಯಾನ್ಸರ್, ಆಲ್ರೆಡಿ ಹೇಳಿ ಆಯಿತು. ಬೇರೆ GIT ನಮ್ಮ ನೋಡಿ, ನಾನು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಸರ್ಜನ್ ಇದ್ದೀನಿ. ನಾವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತೀವಿ. ನಮ್ಮ ಗ್ಯಾಸ್ಟ್ರೋಎಂಟ್ರಾಲಜಿನಲ್ ಸಿಸ್ಟಮ್ ಸ್ಟಾರ್ಟ್ ಆಗೋದೇ ಬಾಯಿಂದ, ಎಂಡ್ ಆಗೋದು ಏನಸ್ನಲ್ಲಿ. ಸೊ ಎನಿಥಿಂಗ್ ನಮ್ಮ ಬಾಯಿಯೊಳಗೆ ಹೋದರೆ, ನಮ್ಮ ಜಠರಕ್ಕೆ ಹೋಗಿ, ಇಂಟೆಸ್ಟೈನ್ಗೆ ಹೋಗಿ, ಲಿವರ್ಗೆ ಹೋಗಿ, ಇವೆಲ್ಲ ಸಿಸ್ಟಮ್ ಎಲ್ಲೋ ಒಂದು ಕಡೆ ಒಂದಿನಕ್ಕೆ 2 ದಿನಕ್ಕಾಗಲ್ಲ. ಡೆಫಿನೆಟ್ಲಿ ಎಷ್ಟು ಚಿಕ್ಕ ವಯಸ್ಸಿನಿಂದ ಸ್ಟಾರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಹೆಣ್ಮಕ್ಳು ಹೈಸ್ಕೂಲ್ಗೆ ಸ್ಟಾರ್ಟ್ ಮಾಡ್ತಾರೆ. ಅದೇನಾಗುತ್ತೆ, ಒಬ್ಬರಿಂದ ಒಬ್ರು ಅವಳು ಹಾಕೊಂಬತ್ತಾಳೆ ಅಂತ ಇವಳು ಹಾಕೊಂಡು. ಆ್ಯಂಡ್ ಮನೆಗಳಲ್ಲೂ ಅಷ್ಟೇ ಪ್ರತಿಯೊಬ್ಬರು. ಸೊ ನಾವು ಹೇಳ್ದಂಗೆ ಅಫ್ಲೂಯೆಂಟ್ ಪೀಪಲ್ಸು ಕಾಸ್ಟ್ಲಿ ಬ್ರ್ಯಾಂಡ್ ತೊಗೋಬೋದು, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಅದು ತೊಗೊಳಕ್ಕಾಗಲ್ಲ. ಸೊ ಲೋ ಕ್ವಾಲಿಟಿ ಒಳಗೆ ಯಾವ ಲೇಬಲ್ ಅಂತೂ ಮಾಡಿರಲ್ಲಮ್ಮ. ದೇರ್ ಆರ್ ಮೆನಿ ಡೈಸ್, ದೇ ಆರ್ ಪ್ರೂವ್ಡ್. ಈ ಆರ್ಟಿಫಿಷಿಯಲ್ ಡೈಗಳಿಂದ ಕ್ಯಾನ್ಸರ್ ಆಗುತ್ತೆ 10 ವರ್ಷ 15 ವರ್ಷ ಆದಮೇಲೆ. ನೀವು 10-12 ವರ್ಷಕ್ಕೆ ಶುರು ಮಾಡಿದರೆ 35 ವರ್ಷಕ್ಕೆ ಬರೋಷ್ಟೊತ್ತಿಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ ಅಂತ ನಾವು ಎಚ್ಚರಿಸಬೇಕು ಜನಗಳಿಗೆ. ಎಸ್ ಮ್ಯಾಮ್, ನೀವು ಸಹ ಹೇಳ್ತೀರಿ ನಾನು ಲಿಪ್ಸ್ಟಿಕ್ನ ಹಚ್ತೀನಿ, ಆದರೆ ಇದರಿಂದ ತುಂಬ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ರೋಡ್ ಸೈಡ್ ಲಿಪ್ಸ್ಟಿಕ್ಗಳು ಸಿಗುತ್ತೆ ಸರ್ ಹೇಳ್ದಂಗೆ. ಈಗ ನಾವು ಹೆಣ್ಮಕ್ಳಿಗೆ ಆಸೆ ಜಾಸ್ತಿ. ಆ್ಯಂಡ್ ಬೇರೆಯವ್ರು ನೋಡಿದಾಗ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿದೆ. ಆಮೇಲೆ ಬೇರೆಯವ್ರು ನಮ್ಮನ್ನು ನೋಡಿ ವಾವ್ ಅನ್ಬೇಕು ಅನ್ನುವಂತಹದ್ದು ಒಂದಷ್ಟು ಈ ಥರ ಆಸೆಗಳಿರುತ್ತೆ. ಅದಕ್ಕೋಸ್ಕರ ಹಚ್ತಾರೆ. ಯಾವುದು ಸೂಕ್ತ ಅಂತ ಹಚ್ಚೋದು? ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋದಂದರೆ, ಲಿಪ್ಸ್ಟಿಕ್ ಈಸ್ ಎ ಕೈಂಡ್ ಆಫ್ ಲುಕ್ ವೈಸು. ಈ ಬ್ಯೂಟಿ ಕಾನ್ಷಿಯಸ್ ಇರೋರಿಗೆ ಏನಾಯ್ತಂದರೆ, ಒಂದು ಲಿಪ್ಸ್ಟಿಕ್ ನಾರ್ಮಲ್ ಇರೋಂಥ ಲಿಪ್ಸಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅವ್ರಿಗೆ. ದಟ್ಸ್ ಟ್ರೂ. ಬಟ್ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಇದೆ. ಈಗ ನಮಗೆ ಈಗ ಪ್ರೆಗ್ನೆನ್ಸಿ ಲೇಡೀಸಿಗೆ ಎಸ್ಪೆಷಲಿ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ, ಸ್ವಲ್ಪ ಕೆಮಿಕಲ್ಸ್ನ ಕಡಿಮೆ ಮಾಡಿ, ಮೇಕಪ್ ಕಡಿಮೆ ಮಾಡಿ, ಲಿಪ್ಸ್ಟಿಕ್ ಕಡಿಮೆ ಮಾಡಿ. ಯಾಕಂದರೆ ನಾವು ತಿಂತಿರೋಂಥ ಆ ಒಂದು ಪದಾರ್ಥ ನಮ್ಮ ಮಗುಗೆ ಹೋಗ್ಕೊಡೋದು, ಸೇಫ್ಟಿಯಾಗಿ ಮಾಡ್ಕೊಳ್ಳಿ ಅಂತ. ಬಟ್ ಕೆಲವ್ರು ಏನು ಮಾಡ್ತಾರೆ ಅನ್ನೋದು ಕೇಳೋದಿಲ್ಲ ಅವರು. ಸೊ ದೇರ್ ಆರ್ ಸಿಂಪಲ್ ಥಿಂಗ್ಸ್ ಇದೆ. ದೇರ್ ಆರ್ ವ್ಯಾಸ್ಲೈನ್ಸ್ ಇದೆ, ಇಲ್ಲ ನಮ್ಮ ತುಪ್ಪ ಇದೆ, ಇಲ್ಲ ಆರ್ಗ್ಯಾನಿಕ್ ಇದೆ, ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಕು ಇದೆ. ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ಸ್ ಹತ್ರ ಹೋದರೆ ದೇ ವಿಲ್ ರೆಫರ್ ಯೂಸ್ ಆರ್ಗ್ಯಾನಿಕ್ ಲಿಪ್ಸ್ಟಿಕ್ ಆಲ್ಸೋ. ಬಟ್ ದೇ ವಾಂಟ್ ಡಿಫ್ರೆಂಟ್ ಕಲರ್ಸ್ ಅಂದರೆ ಸಮಥಿಂಗ್ ಯುನಿಕ್ ಆಗಿರುವಂಥ ಕಲರ್ಸ್ ಬೇಕು. ದೇ ಡಸಂಟ್ ವಾಂಟ್ ಓನ್ಲಿ ರೆಡ್, ಸಮಥಿಂಗ್ ಪ್ಲಮ್ ಆಗಿರಬೇಕು. ಬೇರೆ ಕಲರ್ಸ್ ಹೋದಾಗ ಸಿಗೋದಿಲ್ಲ ಅದು. ಬಟ್ ಮೈ ಓನ್ಲಿ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್, ಡೋಂಟ್ ಶೇರ್. ದಯವಿಟ್ಟು ಒಬ್ಬರು ಹಾಕಿದ ಲಿಪ್ಸ್ಟಿಕ್ನ ಇನ್ನೊಬ್ಬರು ಶೇರ್ ಮಾಡಬೇಡಿ. ಇಟ್ಸ್ ನಾಟ್ ರಿಕ್ವೈರ್ಡ್. ಯಾಕಂದರೆ ಅವ್ರಿಗೇನಾದ್ರು ಅಲರ್ಜಿ ಆಗಿತ್ತು, ಅವ್ರಿಗೇನಾದ್ರು ಸಲೈವಾದ ಏನಾದ್ರು ಇನ್ಫೆಕ್ಷನ್ ಇತ್ತು, ಸೊ ದಟ್ ಕಮ್ಸ್ ಆಟೋಮೆಟಿಕ್ಲಿ ಬರೋದಕ್ಕೆ. ನಮ್ಮ ಜನ ಏನು ಸರ್, ಶೇರಿಂಗ್ ಇಸ್ ದಿ ಕೇರಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೋ ಇನ್ಯಾರೋ ತಗೊಬಂದು ಫ್ರೆಂಡೋ ತಂದು ಹಚ್ಚಿರೋದೇ ಚೆನ್ನಾಗಿದೆ ಕೊಡು ಅಂತ ಹೇಳಿ ಹಚ್ಕೊಂತೀವಿ. ಅದು ನಂತರ ನೆಕ್ಸ್ಟ್ ಇನ್ನೊಂದೇನೆಂದರೆ, ಸುಮಾರು ಜನ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಶೇರ್ ಮಾಡ್ಕೊಳ್ಳೋದು. ಆಮೇಲೆ ಇದು ಆಲ್ಮೋಸ್ಟ್ ಈ ಬ್ಯೂಟಿ ಪಾರ್ಲರ್ ಏನು ಮಾಡ್ತಾರೆ, ಅದನ್ನೇ ಕೊಟ್ಬಿಡ್ತಾರೆ ಹಾಕೋಕ್ಕೆ. ಈವನ್ ಫಾರ್ ಟ್ರಯಲ್, ಇಫ್ ಯು ಗೋ ಟು ದ ಮಾಲ್ ಆಲ್ಸೋ, ನೀವು ಮಾಲ್ಗೆ ಹೋದ್ರೂ ಟ್ರಯಲ್ಗೆ ತೊಗೊಂಡು ಅಂತ ಹಾಕ್ತಾರೆ. ದಯವಿಟ್ಟು ಆಗಿ ಮಾಡೋಕ್ಕೆ ಹೋಗ್ಬೇಡಿ. ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಳಿ ಅದನ್ನು. ಅದ ನಂತರ ಸ್ಟಿಕ್ ಬರುತ್ತೆ, ಇಲ್ಲ ನಿಮ್ಮ ಕೈಲೇ ಕ್ಲೀನಾಗಿ ಒರೆಸಿ ಅದ್ರ ಮೇಲೆ ಟ್ರೈ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಬಟ್ ಯಾವತ್ತೂ ಯಾರೂ ಟ್ರಯಲ್ ಮಾಡೋಕ್ಕೆ ಹೋದಾಗ ಡೇಂಜರಸ್ ಪಾರ್ಟ್ ಆಗೇ ಆಗುತ್ತೆ. ಇನ್ಫೆಕ್ಷನ್ ಆಯಿತು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಆಫ್ ಇಟ್. ಒಡ್ತಾ ಆಗುತ್ತೆ, ಒಣಗಲ್ಲ, ಬೇರೆ ರೀತಿ ಇನ್ಫೆಕ್ಷನ್ ಆಗುತ್ತೆ, ಬಾಯಿ ಒಳಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ದೇರ್ ಆರ್ ಚಾನ್ಸಸ್. ನಮ್ಮ ಎಲ್ಲ ಹೆಣ್ಮಕ್ಳು ನೀವು ಕಲರ್ ತೊಗೊಳ್ಳೋ ಬದಲು ಒಂದು ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ. ಆ್ಯಂಡ್ ಜೇಕಿಡಸ್ ಲೈಟ್ ಕಲರ್ ತೊಗೊಳ್ಳಿ. ಅದನ್ನು ನೀವು ಮಾಲ್ಸ್ಗೆ ಹೋಗಿ, ಯಾಕಂದರೆ ಮೆಡಿಕಲ್ ಸ್ಟೋರಲ್ಲಿ ಮಾರ್ತಾ ಇದ್ದಾರೆ, ನಾರ್ಮಲ್ ಬ್ಯಾಂಗಲ್ ಸ್ಟೋರಲ್ಲಿ ಮಾರ್ತಾ ಇದ್ದಾರೆ. ದಯವಿಟ್ಟು ತೊಗೋಬೇಡಿ ಅಲ್ಲಿ. ಯಾಕಂದರೆ ಅದು ಲೋಕಲ್ ಬ್ರ್ಯಾಂಡ್. ಅದು ಬ್ರ್ಯಾಂಡ್ ಹೆಸರು ಇರುತ್ತೆ ಸರ್, ಇದರಲ್ಲಿ ಬ್ರ್ಯಾಂಡ್ ಹೆಸರು ಇರುತ್ತೆ, ಬಟ್ ಅದು ಬ್ರ್ಯಾಂಡ್ ಅಲ್ಲ. ಅದು ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಇವನ್ ನೀವು ನೇಲ್ ಪಾಲಿಶ್ ಓಪನ್ ಮಾಡಿದಾಗ ಬ್ರ್ಯಾಂಡೆಡ್ ಅಲ್ಲ, ಅದು ಬೇರೆ ಲೋಕಲ್ ತಗೊಳಗ ಎಷ್ಟು ಘಾಟಾಗಿ ಹೊಡೆಯುತ್ತೆ ಅಂದರೆ, ಜಸ್ಟ್ ಇಮ್ಯಾಜಿನೇಷನ್ ಮಾಡಿ. ಅದನ್ನು ಹಚ್ಕೊಂಡು ಅದೇ ಕೈನಲ್ಲಿ ಊಟ ಮಾಡಿದ್ವಿ ಡೈಲಿ ಅದನ್ನು ಒಂದೊಂದು ತುಂಡು ಒಳಗಡೆ ಹೋದಾಗ ಹೌ ಡೇಂಜರಸ್ ಇಟ್ ಈಸ್ ಆ್ಯಕ್ಚುಲಿ. ದಿಸ್ ಇಸ್ ನಾನು ಎಲ್ಲರಿಗೂ ಹೇಳೋದಂದರೆ, ಒಂದು ನೇಲ್ ಪಾಲಿಶ್ ತೊಗೊಂಡು 1300 1400 ಒಂದು ಇದ್ದೇ ಇರುತ್ತೆ ಬ್ರ್ಯಾಂಡೆಡ್. ಬಟ್ ಅದು ಲಾಂಗ್ ಸ್ಟೇ ಇರುತ್ತೆ, ನೀವು ರಿಮೂವ್ ಮಾಡೋರ್ಗೂ ಅದು ಇದ್ದೇ ಇರುತ್ತೆ. ಬಟ್ ಲಿಪ್ಸ್ಟಿಕ್ಕು ಹಾಗೇ ಇರುತ್ತೆ. 4000 5000 ಒಳ್ಳೆ ಬ್ರ್ಯಾಂಡ್ ಇದ್ರೂ ಜಸ್ಟ್ ಲೈಟಾಗಿ ಒಂದು ಲೈಟ್ ಹಿಂಗೆ ಮಾಡಿ ನಾವು ಬ್ಲೆಂಡ್ ಮಾಡಿದಾಗ ಕ್ಲೀನಾಗಿ ಕಲರ್ ಬರುತ್ತೆ. ಅದರ್ವೈಸ್ ಲೋಕಲ್ ನೀವು ಹೋದಾಗ ಇಟ್ ಇಸ್ ಟೂ ಡೇಂಜರಸ್. ನನ್ನ ಕ್ಲೈಂಟಲ್ಲಿ ತೊಗೊಂಡಿರೋಂಥ ಕೇಸಸ್ನ ನೋಡಿದಾಗ, ಬಿಕಾಸ್ ಆಫ್ ದ ಹೆವಿ ಯೂಸಸ್ ಆಫ್ ಲಿಪ್ಸ್ಟಿಕ್ ಆ್ಯಂಡ್ ಮೇಕಪ್,
ಸ್ಕಿನ್ ಬಿಕಮ್ ವಿತಿನ್ ಡೆಲಿವರಿ ಆಗಿ ಒಂದು 3-4 ತಿಂಗಳಲ್ಲಿ ಶಿ ವಾಸ್ ಲುಕಿಂಗ್ ಲೈಕ್ 35 to 38 years. ಓಕೆ. ಬಿಕಾಸ್ ಆಫ್ ದ ರಿಂಕಲ್ಸ್. ಯಾಕಂದರೆ ಗಾಳಿ ಓಡಾಡೋಕ್ಕೆ ನಾವು ಜಾಗ ಬಿಡಬೇಕು, ನಮ್ಮ ಸ್ಕಿನ್ನಿಗೆ ಗಾಳಿ ಓಡಾಡಬೇಕು, ಲಿಪ್ಸ್ಗೂ ಗಾಳಿ ಓಡಾಡಬೇಕು. ದೇರ್ ಆರ್ ಸೋ ಮೆನಿ ಥಿಂಗ್. ಬಾಮ್ಸ್ ಇದೆ, ಲಿಪ್ ಬಾಮ್ ಇದೆ, ಇದನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ಜಸ್ಟ್ ಹೊರಗಡೆ ಹೋಗೋದಕ್ಕೂ ಒಂದು ಲಿಪ್ಸ್ಟಿಕ್ ಬೇಕು ಅಂದರೆ ಇಟ್ ಇಸ್ ರಿಯಲಿ ನಾಟ್ ರಿಕ್ವೈರ್ಡ್. ಬಟ್ ದೇ ಕೆನ್ ಗೋ. ಅವರು ಆ್ಯಕ್ಚುಲಿ ಅದನ್ನು ಯಾವ ರೀತಿ ಅದನ್ನು ಮಾಡ್ಬೋದಂದರೆ, ಈಗ ನಮಗೆ 4 ಕಲರ್ಸ್ ಬೇಕು. ಈ 2 ಕಲರ್ಸಲ್ಲಿ ಲಿಪ್ನ ಬ್ಲೆಂಡ್ ಮಾಡಿ ಬೇರೆ ರೀತಿ ನಾವು ತಗೊಂಡ್ರು ಕಲರ್ ಚೇಂಜಸ್ ಬರುತ್ತೆ. ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ಇದೆ ಅದರಲ್ಲಿ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನೀವು ನನ್ನ ಸ್ಟಿಕ್ ಇರುತ್ತೆ ಗೊತ್ತಾ ನಿಮಗೆ, ಲಿಪ್ಸ್ಟಿಕ್ನ ಒಂದು ಸ್ಟಿಕ್ ಥರ ಬರುತ್ತೆ, ಒಂಥರ ಸೊಲ್ಯೂಷನ್ ಥರ, ಅದು ತುಂಬ ಡೇಂಜರು. ಓಕೆ, ಜೆಲ್ ಥರ ಬರುತ್ತೆ. ಎಸ್, ಆ್ಯಕ್ಚುಲಿ ಮ್ಯಾಟ್ ಫಿನಿಷಿಂಗ್ ಇಸ್ ರಿಯಲಿ ಗುಡ್. ಇಫ್ ಯು ಗೋ ಫಾರ್ ಎ ಗ್ಲಾಸಿ, ಅದು ಆಚೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಎಲ್ಲಿ ಮ್ಯಾಟ್ ಫಿನಿಷಿಂಗ್ ಬ್ರ್ಯಾಂಡೆಡ್ ಇರುತ್ತೋ ಅದು ಹಾಗೆ ಸ್ಟಕಪ್ ಆಗಿರುತ್ತೆ, ಅದು ಆಚೆ ಬರೋದಿಲ್ಲ ಅದು. ಬಟ್ ನೀವು ಈ ಗ್ಲಾಸಿ ಹೋದಾಗ ಏನಾಗುತ್ತೆ, ಪ್ರತಿ ಆಹಾರಗೂ ಹೋಗ್ತಾ ಅದು ಇಟ್ಸ್ ಆ್ಯಕ್ಚುಲಿ ಡೇಂಜರಸ್ ಫಾರ್ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಮೇಡಮ್, ನನ್ನ ಒಂದು ಕೇಸಲ್ಲಿ ಆಕೆಗೆ ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೆ ಆಗೋದೇ ಇಲ್ಲ, ಅಷ್ಟು ಡ್ಯಾಮೇಜ್ ಆಗಿದೆ ಲಿಪ್ಸ್ಗೆ. ಆದ್ರೂ ಅವಳು ಅದ್ರ ಮೇಲೆ ಟ್ರೈ ಮಾಡ್ತಿದ್ದಾಳೆ. ತುಂಬ ಇನ್ಫೆಕ್ಷನ್ ಆಗ್ತಿದೆ ಅವಳಿಗೆ. ಅದ್ರ ಜೊತೆಲಿ ಅವಳಿಗೆ ಸೈಕಾಲಜಿ ಎಫೆಕ್ಟ್ ಆಗೋಗಿದೆ. ಅಂದರೆ ಟೋಟಲಿ ಶೀ ಇಸ್ ಇಂಟು ಡಿಪ್ರೆಷನ್. ನಾನು ಹೊರಗೆ ಹೋದರೆ ನಾನು ಹೇಗಿರಲಿ ಅಂತ. ನಾವು ಶೀ ಇಸ್ ವೇರಿಂಗ್ ಮಾಸ್ಕ್. ಇವಾಗ ಮಾಸ್ಕ್ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದಾಳೆ. ಯಾಕಂದರೆ ಲಿಪ್ಸ್ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ. ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಈಗ ಡಾಕ್ಟ್ರ್ ಹತ್ರ ಹೋಗ್ಬೇಕಂದ್ರೆ ತಿರ್ದ ಪ್ರೋಸೆಸ್ ಆಗುತ್ತೆ, ಅದಕ್ಕೆ ಅಮೌಂಟ್ ಇಷ್ಟಿಷ್ಟು ಆಗುತ್ತೆ. ಅವಳ ಹತ್ರ ಆಕೆ ಅಷ್ಟು ಇಲ್ಲ. ಅವಳ ಹತ್ರ ನಾನು ಆಕೆಗೆ ಹೇಳಿದೆ, ನೀನು ಬಿಟ್ಟುಬಿಡು, ಅದನ್ನು ಬಾಮ್ ಅಪ್ಲೈ ಮಾಡು, ನ್ಯಾಚುರಲಿ ಬರುತ್ತೆ. ಕೆಲವು ಟ್ಯಾಟೂ ಮಾಡಿಸ್ಕೊಂಡು ಲಿಪ್ಸಿಗೆ ಎಫೆಕ್ಟ್ ಆಗಿದೆ, ಇನ್ಫೆಕ್ಷನ್ ಆಗಿದೆ. ಯಾರ ಹತ್ರ ಹೇಳ್ಕೊಳ್ತಾರೆ ಇವರು? ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯಂಗ್ ಜನ್ರೇಷನ್ ಟು ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಹೌ ವಿ ವೇರ್ ಅರ್ಲಿಯರ್. ನಮ್ಮ 1960s 2000 ತನಕ ಹೇಗಿತ್ತು ನಮ್ಮಲ್ಲಿ, ಆ ಥರ ಇವಾಗ ನಾವು ವಾಪಸ್ ಬರಬೇಕು. ಹೆಲ್ತ್ ಇಶ್ಯೂಸ್ ಈಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಕ್ರಿಟಿಕಲ್ ನವ ಡೇಸ್. ಎಸ್ ಸರ್, ಇದನ್ನ ಸ್ಟೊಮಟೈಟಿಸ್ ಅಂತೀವಿ ನಾವು. ಕ್ಯಾನ್ಸರ್ ಬಿಟ್ರೆ ಇನ್ಫೆಕ್ಷನ್ಸ್, ನಮ್ಮ ಮ್ಯೂಕಸ್ ಮೆಂಬ್ರೇನ್, ಈ ಲಿಪ್ಸು, ಚೀಕು, ಇದೆಲ್ಲ ವೆರಿ ಸಾಫ್ಟ್ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಅಲ್ಲಿ ಇನ್ಫೆಕ್ಷನ್ ಆದ್ರೆ ಸ್ಟೊಮಟೈಟಿಸ್ ಅಂತೀವಿ. ಎಷ್ಟೋ ಸರಿ ಸುಳಿದು ಹೋಗ್ತಾ ಇರುತ್ತೆ. ಅದಕ್ಕೆ ಹಾಲಿನ ಕೆನೆ ಹೇಳಿದ್ರು, ಹಳ್ಳಿ ಕಡೆ ಹಾಲಿನ ಕೆನೆ ಹೆಚ್ಚೋರು. ಈ ಆಂಗಲ್ನೊಳಗೆ ಇನ್ಫೆಕ್ಷನ್ ಆದರೆ ಕಿಲೈಟಿಸ್ ಅಂತೀವಿ ನಾವು. ಬಾಯಿನೊಳಗೆಲ್ಲ ಹುಣ್ಣುಗಳಾಗ್ತವೆ, ಆಪ್ತಸ್ ಅಲ್ಸರ್. ತುಂಬ ಜನ ನಮ್ಮನ್ನು ಕೇಳ್ತಾರೆ, ಏನು ಡಾಕ್ಟ್ರೆ ಆಗಿಂದಾಗೆ ನಮಗೆ ಬಾಯಿನ ಹುಣ್ಣು ಆಗ್ತಿರ್ತದೆ. ಒನ್ ಆಫ್ ದಿ ರೀಸನ್ ಈಸ್ ದಿ ಲಿಪ್ಸ್ಟಿಕ್. ಅದ್ರೊಳಗೆ ಬೇರೆಯವರು ಯೂಸ್ ಮಾಡೋದನ್ನ ಇನ್ನೊಬ್ರು ಯೂಸ್ ಮಾಡಿದ್ರಂತೂ ಓರಲ್ ಕ್ಯಾವಿಟಿ ಈಸ್ ದ ಡರ್ಟಿಯೆಸ್ಟ್ ಕ್ಯಾವಿಟಿ ಅಂತೀವಿ ನಾವು. ಇದರೊಳಗೆ ಇರೋಷ್ಟು ಬ್ಯಾಕ್ಟೀರಿಯಾ ಬೇರೆ ಎಲ್ಲೂ ಇರೋಲ್ಲ. ಇವನ್ ಏನಲ್ ಕೆರಾಲ್ ಈಸ್ ಕ್ಲೀನರ್ ದೆನ್ ಓರಲ್ ಕ್ಯಾವಿಟಿ ಅಂತೀವಿ ನಾವು. ಸೊ ನ್ಯಾಚುರಲಿ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ಸೊ ಕ್ಯಾನ್ಸರ್ ಒಂದು ಬಿಟ್ಟರೆ ದೀಸ್ ಇನ್ಫೆಕ್ಷನ್ಸ್, ಅದರೊಳಗೆ ಫಂಗಲ್ ಇನ್ಫೆಕ್ಷನ್, ಆಲ್ಬಿಕ್ಯಾನ್ಸ್ ಅಂತ ಇರುತ್ತೆ. ಇವೆಲ್ಲ ಆದರೆ ಅಂತೂ ಒಟ್ಟಿನಾಗ ಬಾಯಿನೊಳಗೆ ನೀವು ಹೊರಗಿಂದ ಏನು ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡ್ತಾರೆ ಅವರು, ಕೈ ತೊಳ್ಕೊಂಡಿರ್ತಾರ, ಕೈನಾಗೆ ಯೂಸ್ ಮಾಡ್ತಾರೆ. ಅವ್ರು ಹೆಂಗೆ ಅಪ್ಲೈ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಮೇಡಮ್ ಹೇಳ್ತಿದ್ದಾರೆ, ನಾನು ಕೇಳಿಸ್ಕೊತಾ ಇದ್ದೀನಿ, ನಾನು ಯಾವತ್ತೂ ನೋಡೇ ಇಲ್ಲ. ಬಟ್ ಡೆಫಿನೆಟ್ಲಿ ಅದೆಲ್ಲ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಸೊ ಮೋಸ್ಟ್ ಡೇಂಜರಸ್ ಈಸ್ ನೋ ಡೌಟ್ ಕ್ಯಾನ್ಸರ್. ಅದ್ರ ಬದಲು ಬೇರೆ ಇವೆಲ್ಲ ಅಂಡ್ ನುಂಗೋದ್ರಿಂದ ಡೆಫಿನೆಟ್ಲಿ ದಿನೇ ನುಂಗ್ತಾ ಇದ್ರೆ ಸ್ಟಮಕ್ ಕ್ಯಾನ್ಸರ್ ನೋಡಿಮ್ಮ, ಏನೂ ಹ್ಯಾಬಿಟ್ಸ್ ಇರಲ್ಲ. ಐ ಹ್ಯಾವ್ ಸೀನ್ ಎ ಲೇಡಿ 56 ವರ್ಷ. ಆ ಅಮ್ಮನಿಗೆ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ. ಅವ್ರು ಬಂದರೆ ಎಂಡೋಸ್ಕೋಪಿ ಮಾಡಿದ್ರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿದ್ದೆ ಸ್ಟಮಕ್ನೊಳಗೆ. ಸ್ಟಮಕ್ ಕ್ಯಾನ್ಸರಿಗೆ ನಾವು ಭಾಳ ಸರಿ ಹೇಳ್ತೀವಿ ಆಲ್ಕೋಹಾಲ್ ಇರ್ಬೋದು, ಲೇಡಿ ಏನೂ ಇಲ್ಲ, ಆದರೂ ಕೂಡ ಈ ಕ್ಯಾನ್ಸರ್ ಅವಾಗ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಏನೆಲ್ಲ ಯೂಸ್ ಮಾಡ್ತಿದ್ದಮ್ಮ ಅಂದರೆ ಲಿಪ್ಸ್ಟಿಕ್ಕು ಇವೆಲ್ಲ ರೆಗ್ಯುಲರಾಗಿ ಆಗ್ತಿದ್ದೆ ಅಂದರೆ ಪ್ರಾಬಲಿ ಅದು ನುಂಗಿ ಅದು ಸ್ಟಮಕ್ ಒಳಗೆ ಕ್ಯಾನ್ಸರ್. ನಾವು ಎದುರಿಸ್ಲಿಕ್ಕೆ ಜನಗಳಿಗೆ ಹೇಳ್ತಾ ಇಲ್ಲ. ಇವೆಲ್ಲವನ್ನು ನಾವು ನೋಡಿರೋದ್ರಿಂದ ಅಪರೂಪದಲ್ಲಿ ಅಯ್ಯೋ ಎಷ್ಟೊಂದು ಜನ ಆಗ್ತಾರಲ್ಲ ಡಾಕ್ಟ್ರೆ, ನಿಮ್ಮ ಮನೆಗೆ ಹಾಕಲ್ವಾ ಡಾಕ್ಟ್ರೆ, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ಮಾತಾಡ್ತೀವಿ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಎದುರಿಸ್ಬಿಡ್ಬೇಕು ನಾವು, ಹಂಗೇನಿಲ್ಲ. ಸೊ ಇನ್ಫಾರ್ಮೇಷನ್ ಕೊಡ್ತೀವಿ. ಎಷ್ಟು ಚೆನ್ನಾಗಿ ಹೇಳಿದ್ರು ಮೇಡಮ್, ಸ್ಪೆಸಿಫಿಕ್ ಬ್ರ್ಯಾಂಡು ಎಷ್ಟು ಯೂಸ್ ಮಾಡಬೇಕು, ಇವೆಲ್ಲ ಇಂಪಾರ್ಟೆಂಟ್. ನಾನು ಆಸ್ ಎನ್ ಅಬ್ಸರ್ವರ್, ಆ್ಯಸ್ ಎ ಸರ್ಜನ್, ಆ್ಯಸ್ ಎ ಇದು ನಾವು ನೋಡಿರೋ ಇನ್ಸಿಡೆಂಟ್ಸ್ಗಳು ನಿಮ್ಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಲಿಪ್ಸ್ಟಿಕ್ ಯೂಸ್ ಮಾಡಬೇಕಾದ್ರೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಲಿಪ್ಸ್ ಯಾವಾಗ ಸಾಫ್ಟ್ ಇರಬೇಕು, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಹೈಡ್ರೇಷನ್. ನಿಮ್ಮ ಬಾಯಿ ದಿನಕ್ಕೆ 2.5 ಲೀಟ್ರಿಂದ 3 ಲೀಟ್ರ್ ನೀರು ಕುಡೀರಿ, ನಿಮ್ಮ ಬಾಯಿ ಯಾವಾಗಲೂ ಒದ್ದೆ ಆಗಿರುತ್ತೆ. ಸಲೈವರಿ ಗ್ಲ್ಯಾಂಡ್ ಇರುತ್ತೆ, ಪೆರೋಟಿಡ್, ಸಬ್ಮ್ಯಾಂಡಿಬುಲರ್, ಸಬ್ಲಿವ್ 6 ಸಲೈವರಿ ಗ್ಲ್ಯಾಂಡ್ಸ್ ಇದ್ದಾವೆ. ಯಾರದೇ ಒಂದು ಬಾಯಿ ನಾಜೂಕಾಗಿರಬೇಕು, ಕ್ಲೀನ್ ಆಗಿರಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ನೀವು. ದಟ್ಸ್ ವೆರಿ ಇಂಪಾರ್ಟೆಂಟು. ಸೊ ಇದನ್ನು ಪ್ರತಿ ಸಾರಿ ಚಾನ್ಸ್ ಸಿಕ್ಕಿದರೆ ಬೆಳಗ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾರು ತೊಳ್ಕೊಳ್ಳಲ್ಲ.
ಪದೇ ಪದೇ ಹಾಕ್ತಾನೆ ಇರ್ತಾರೆ. ಅದು ಡಿಮ್ ಆದ್ರೆ ಇನ್ನೊಂದ್ಸಾರಿ ಹಾಕ್ತಾರೆ, ಹೌದು. ಪರ್ಸ್ನಾಗ ಅದ್ರ ಮೇಲೆ ಹಚ್ತಾರೆ, ಇಟ್ಕೊಂಡಿರ್ತಾರೆ, clean ಮಾಡಲ್ಲ. ಅಲ್ಲಿ ಇಲ್ಲಿ ಹೋದಾಗ ಹಚ್ಕೋತಾ ಇರ್ತಾರೆ. ಎನಿವೆ ಬಿ ಕೇರ್ಫುಲ್ ಅಂತ ಹೇಳ್ಬೇಕು ಅಷ್ಟೇ. ಅದೇ ಹೇಗಾಗುತ್ತೆ ಅಂತಂದ್ರೆ ದಿನದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕ್ಲೀನ್ ಮಾಡಲ್ಲ, ಅದ್ರ ಮೇಲೆ ಹಚ್ಕೋ ಮೋಸ್ಟ್ಲಿ ಅದು ಒನ್ ಆಫ್ ದಿ ರೀಸನ್ ಇರ್ಬೋದು. ಅಂದ್ರೆ ಸ್ಕಿನ್ ಮೇಲೆ ಪದೇ ಪದೇ ಹಾಕ್ತಾ ಇದ್ರೆ. ಹೌದು, ಸ್ಕಿನ್ ಮ್ಯೂಕಸ್ ಮೆಂಬ್ರೇನ್ ಜಂಕ್ಷನ್ ಇದು. ಲಿಪ್ ಆಕ್ಚುಲಿ ಇದನ್ನ ಬಾಯಿ ಒಳಗಿರೋದು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ, ಹೊರಗಡೆ ಇರೋದು ಸ್ಕಿನ್. ಇವೆರಡು ಜಂಕ್ಷನ್ ಇದೆಯಲ್ಲ, ಡೆಫಿನೆಟ್ಲಿ ಆ ಜಾಗದಲ್ಲಿ ಭಾಳ ಸಾರಿ ಇನ್ಫ್ಲಮೇಷನ್ ಆಗಿಬಿಡುತ್ತೆ. ಅದರಿಂದ ಭಾಳ ಇಲ್ಲಿ ಹಚ್ಚೋವಾಗೆ ಭಾಳ ಕೇರ್ಫುಲ್ ಆಗಿ ಸ್ಕಿನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ಫ್ಯಾಕ್ಟ್ ಇವ್ರು ಲಿಪ್ಸ್ಟಿಕ್ ಹಚ್ಕೋತಾರೆ, ಇನ್ಫ್ಯಾಕ್ಟ್ ಪ್ರೊಟೆಕ್ಟಿವ್ ಬಾಂಬ್ ಬರುತ್ತೆ. ನೀವು ನೋಡಿ ಆಸ್ಟ್ರೇಲಿಯಾ ನಮ್ಮ ಕ್ರಿಕೆಟರ್ಸ್ ಹೋದಾಗೆ ಸ್ಕಿನ್ಗೆ ಸನ್ಲೈಟ್ ಇಸ್ ಕಾರ್ಸಿನೋಜನ್. ಸನ್ಲೈಟ್ ನಿಂದ ಕ್ಯಾನ್ಸರ್ ಆಗ್ಬೋದು. ಮುಖದಲ್ಲಿ, ಲಿಪ್ಸ್ ನಲ್ಲಿ ಲಿಪ್ ಪ್ರೊಟೆಕ್ಷನ್ಗೆ ಹಾಕೋತಾರೆ, ಅವರು ಬೆಳ್ಳಗಿರೋದು ಹಾಕೋತಾರೆ. ಇದು ಆಪೋಸಿಟ್. ಇದು ಅವ್ರು ಪ್ರೊಟೆಕ್ಷನ್ಗೆ ಹಾಕೊಂಡ್ರೆ ಇವ್ರು ಸ್ಟಿಮ್ಯುಲೇಟ್ ಮಾಡ್ಕೊಳಕ್ಕೆ ಹಾಕೊಳ್ತಾರೆ. ಅದರಿಂದ ಡೆಫಿನೆಟ್ಲಿ ವಿ ಮಸ್ಟ್ ವಾರ್ನ್ ದೇ. ಎಸ್ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಬ್ರಾಂಡೆಡ್ ಲಿಪ್ಸ್ಟಿಕ್ ಹಾಗೆ ಲೋಕಲ್ ಲಿಪ್ಸ್ಟಿಕ್ ಬಗ್ಗೆ ಹೇಳ್ತಾ ಇದ್ರಿ. ನಾವು ಮಾತಾಡೋಣ ಬ್ರಾಂಡೆಡ್. ಈಗ ಯಾವ ಲಿಪ್ಸ್ಟಿಕ್ ಆದರೂ ಒಂದೇ ಅಲ್ವಾ ಅದರಲ್ಲಿ? ಅಂದರೆ ಈಗ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರ್ಬೋದು ಇದಕ್ಕೆ ಲೋಕಲ್ಲಿಗೆ ಅನ್ನೋದು ಬಿಟ್ಟರೆ ಎರಡು ಮಾರಕನೇ ಅಲ್ವಾ ಮ್ಯಾಮ್? ಇಲ್ಲ, ಬ್ರಾಂಡೆಡ್ ಅನ್ನೇ ಇಟ್ ಇಸ್ ಬಿನ್ ಟೆಸ್ಟೆಡ್. ಇಟ್ ಇಸ್ ಬಿನ್ ಟೆಸ್ಟ್ ಬಿಕಾಸ್ ಒಂದು ಬ್ರ್ಯಾಂಡ್ ಒಂದು ಲಿಪ್ಸ್ಟಿಕ್ ಮಾಡಬೇಕಾದ್ರೆ ಅದಕ್ಕೆ ಕೆಮಿಕಲ್ಸ್ ಹಾಕ್ಲೇಬೇಕಲ್ವಾ? ವಾಟ್ ಅವರು ಏನೇ ಕೆಮಿಕಲ್ ಹಾಕಿದ್ರು ನೀವು ಲೋಕಲ್ಗೆ ಹೋದಾಗ ಅವ್ರು ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಸಾಧಾರಣ ಎಲ್ಲರೂ ಯೂಟ್ಯೂಬ್ನ ಸರ್ಚ್ ಮಾಡ್ಬೋದು. ಲೋಕಲ್ ಅಂದರೆ ರೆಡ್ ಆಕ್ಸೈಡ್ ಒಂದು ಫ್ಯಾಕ್ಟ್ರಿ ಇರುತ್ತೆ, ಒಂದು ಕೈನಲ್ಲಿ ಗಲೀಜ್ ಇರುತ್ತೆ, ಆ ಕಲರ್ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾನೆ. ಇದು ಲೆಡ್ ಅದು ಆ್ಯಕ್ಚುಲಿ ಕಲರ್ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಆ ಬಾಕ್ಸ್ ಎಕ್ವಿಪ್ಮೆಂಟ್ ನೋಡಿದಾಗನೇ ಗೊತ್ತಾಗುತ್ತೆ ಹೇಗಿದೆ ಅದು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ, ಎಷ್ಟು ಅನ್ಹೈಜಿನಿಕ್ ಇದೆ, ಎಷ್ಟು ಅದರಲ್ಲಿ ಇರ್ಬೋದು ಅಂತ ಅರ್ಥ ಮಾಡ್ಬೋದು. ಅದನ್ನು ಕ್ಲೀನಾಗಿ ತಯಾರು ಮಾಡಿ ಕೈನಲ್ಲಿ ಮಾಡುವಂಥದ್ದು ಈ ಲೋಕಲ್ ಲಿಪ್ಸ್ಟಿಕ್ ಬರುತ್ತೆ. ಅದು ಬ್ರ್ಯಾಂಡೆಡ್ ಅಂತ ಹೇಳಿದ್ರೆ ದೇ ಆರ್ ಬೀನ್ ರಿಜಿಸ್ಟರ್ಡ್. ಅವ್ರು ರಿಜಿಸ್ಟರ್ಡ್ ಆಗಿ ಅವರು ಅದನ್ನು ಗೌರ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಆಥರೈಸ್ ತೊಗೊಂಡು, ಯಾಕಂದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿ ಕ್ಯಾನ್ ಫೈಟ್ ಫಾರ್ ದಟ್. ವಿ ಕ್ಯಾನ್ ಗೋ ವಿತ್ ದ ಕನ್ಸ್ಯೂಮರ್ ಆಲ್ಸೋ. ಕನ್ಸ್ಯೂಮರ್ ತೊಗೊಂಡು ಫೈಟ್ ಮಾಡೋದು, ವಿ ಕ್ಯಾನ್ ಫೈಟ್ ಫಾರ್ ದಟ್. ಇನ್ ಕೇಸ್ ಎನಿಥಿಂಗ್ ಇಲ್ಲಿಗಲ್ ದೇ ಹ್ಯಾವ್ ಡನ್ ಅನ್ಹೈಜಿಕ್ ಇದೆ ಇದನ್ನು ದೇ ಆಲ್ಸೋ ಸರ್ಚ್ ಫಾರ್ ದ ಬ್ಯಾಕ್ಟೀರಿಯಾ. ಮೇಡಮ್ ಏನು ಗೊತ್ತಾ, ಲಿಪ್ಸ್ಟಿಕ್ ಒಂದು ಏನೇ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಬ್ಯಾಕ್ಟೀರಿಯಾ. ನಾನು ಹೇಗೆ ಹೇಳ್ತಾ ಇದ್ದೇನೆ, ಈಗ ಒಂದು ಲಿಪ್ಸ್ಟಿಕ್ ಅಂತ ತಿಳ್ಕೊಳ್ಳಿ. ಈ ಲಿಪ್ಸ್ಟಿಕ್ಕಲ್ಲಿ ತೊಗೊಂಡೋಗಿ ಏನಾಗುತ್ತೆ, ನಮ್ಮಲ್ಲಿ ಈ ಎಂಜಿನ್ ಹಾಗೆ ಇರುತ್ತೆ. ಫಸ್ಟ್ ಆಫ್ ಆಲ್ ನಾವು ಲಿಪ್ಸ್ಟಿಕ್ ರಿಮೂವ್ ಮಾಡಿದಾಗ ವಿ ಹ್ಯಾವ್ ಎ ಕ್ಲೆನ್ಸರ್. ಹೌದು, ಆ ಲಿಪ್ಸ್ಟಿಕ್ ಕ್ಲೆನ್ಸರ್ ಅಂತ ಬರುತ್ತೆ, ಬ್ರ್ಯಾಂಡೆಡ್ ಬರ್ತಾ ಇದೆ, ನಾಟ್ ಲೋಕಲ್ ಒನ್. ಆ ಬ್ರ್ಯಾಂಡೆಡ್ ತೊಗೊಂಡು ನಾವು ಕ್ಲೀನಾಗಿ ಕ್ಲೀನ್ ಮಾಡಿದಾಗ ಅದು ನೀಟಾಗಿ ಇದಾಗುತ್ತೆ. ಅದು ನಾವೇನು ಮಾಡ್ತಾ ಇದ್ದೀವಿ, ಜಸ್ಟ್ ಮಕ್ಕ ಹೋಗಿ ಸ್ನಾನ ಮಾಡ್ಕೊಂಡು ತೊಳ್ಕೊಂಡು ಬಂದ್ಬಿಡ್ತೀವಿ, ಅರ್ಧ ಲಿಪ್ಸ್ಟಿಕ್ಕು ಅಲ್ಲೇ ಕುತ್ಕೊಂಡಿರುತ್ತೆ. ಹೌದು ಸರ್, ಆಕ್ಚುಲಿ ಇದನ್ನು ನಾನು ಮಾತಾಡಲೇಬೇಕು. ಎಷ್ಟೋ ಜನ ಲಿಪ್ಸ್ಟಿಕ್ ತೆಗಿತಾರೆ, ರಿಮೂವ್ ಮಾಡ್ತಾರೆ, ಬಟ್ ಅವ್ರು ರಿಮೂವ್ ಕರೆಕ್ಟಾಗಿ ಮಾಡಲ್ಲ. ಅವರು ಕೆಮಿಕಲ್ ಕಲರ್ಸ್ ಪ್ರೂವ್ಡ್ ಬಿಯಾಂಡ್ ಡೌಟ್. ನನ್ನ ಹತ್ರ 6 ರೆಡ್ ವೆಲ್ವೆಟ್, ಬ್ಲಾಕ್ ಫಾರೆಸ್ಟ್, ಅಲ್ಲೂರಾ ರೆಡ್ 40 ಅಂತೀವಿ ನಾವು, ಟ್ರಾಟ್ರಾಜಿನ್ನು ಯೆಲ್ಲೋ 5 ಅಂತೀವಿ, ಸನ್ಸೆಟ್ ಎಲ್ಲೋ, ಇವೆಲ್ಲ ಆಹಾರದಲ್ಲಿ ಯೂಸ್ ಮಾಡೋಂಥ ಆರ್ಟಿಫಿಷಿಯಲ್ ಕಲರ್ಸ್. ಲಿಪ್ಸ್ಟಿಕ್ನಾಗೂ ಇದೇ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯೆಲ್ಲೋ 6 ನೋಡಿ, ರೆಡ್ 7, ಇವೆಲ್ಲ ಆರ್ಟಿಫಿಷಿಯಲ್ ಕಲರ್ಸು. ಐ ಡೋಂಟ್ ನೋ ಇದ್ರಾಗ ಏನು ಯೂಸ್ ಮಾಡ್ತಾರೆ ಅಂತ. ಇವೆಲ್ಲ ಪ್ರೂವ್ಡ್ ಬಿಯಾಂಡ್ ಡೌಟ್ ದೇ ಆರ್ ಆಲ್ ಕಾರ್ಸಿನೋಜನ್ಸ್. ಇದನ್ನು ಭಾಳ ವರ್ಷ ಯೂಸ್ ಮಾಡಿದರೆ ಅವ್ರಿಗೆ ಕ್ಯಾನ್ಸರ್ ಆಗುತ್ತೆ ಅಂತ ಸ್ಟಡಿ ಹೇಳುತ್ತೆ. ನಮ್ಮ ಚಾನ್ಸ್ ಇದೆ. ಇದನ್ನ ನಾನು ಯಾವಾಗ ಬರ್ಕೊಂಡೆ ಅಂದರೆ, ಇದೆಲ್ಲ ಫುಡ್ ಅವಾಗೆಲ್ಲ ಅಡಲ್ಟ್ರೇಷನ್ ಆಗಿತ್ತಲ್ಲ ಆ ಸಮಯದಲ್ಲಿ. ಇವತ್ತು ಇದರಲ್ಲೂ ಕೂಡ ಕಲರ್ಸ್ ಇರೋದ್ರಿಂದ ವಿ ಡೋಂಟ್ ನೋ ವಾಟ್ ಕಲರ್ ಸ್ಪೆಸಿಫಿಕೇಶನ್ ಏನಾದರೂ ಹಾಕ್ತಾರಾ ಇವಾಗ ಬ್ರಾಂಡೆಡ್ ಮೇಲೆ, ವಾಟ್ ಕಲರ್ಸ್ ಆರ್ ದೇರ್ ಅಂತ ಏನಾದರೂ ಬಾಟಲ್ ಇಲ್ಲ ಆಕ್ಚುಲಿ ಆ ಬ್ರಾಂಡೆಡ್ ಮೇಲೂ ಹಾಕಲ್ಲ. ಬಟ್ ನಾನು ಹೇಳ್ತಾ ಇರೋದು ಬ್ರಾಂಡೆಡ್ ಅಲ್ಲಿ ಒಂದು ಲಿಪ್ಸ್ಟಿಕ್ ನ ತಯಾರಿ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಕೆಮಿಕಲ್ಸ್ ಹಾಕ್ತಾರೆ ಬಟ್ ನಾಟ್ ಲೈಕ್ ದಿಸ್. ಈ ಲೋಕಲ್ ವೈಸ್ ತರ ಅವ್ರು ಕೆಮಿಕಲ್ ಆ ಥರ ಹಾಕೋದಿಲ್ಲ. ಬಟ್ ಬಾಕ್ಸ್ ನಾವು ಸರ್ಚ್ ಮಾಡಿದಾಗ ಇಂಡಿಗ್ರೀಡಿಯಂಟ್ಸ್ ನಮ್ಗೆ ಸಿಗುತ್ತೆ. ಅದರಲ್ಲಿ ಬ್ರಾಂಡೆಡ್ ಏನು ಇಂಡಿಗ್ರೀಡಿಯಂಟ್ಸ್ ಆಗಿದೆ ಬ್ರಾಂಡೆಡ್ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಐ ಬೈ ಓನ್ಲಿ ಬ್ರಾಂಡೆಡ್. ನನಗೆ ಒಂದೊಂದು ಲಿಪ್ಸ್ಟಿಕ್ ಆಲ್ಮೋಸ್ಟ್ ಇಟ್ ಕಮ್ಸ್ ಅರೌಂಡ್ 4.5 to 7, 8 ಬರುತ್ತೆ ಒಂದೊಂದು ಕಲರ್ಸ್ ಅಂತ ತೊಗೊಂಡಾಗ. ಸೊ ಅದ್ರಲ್ಲಿ ನಾನು ಕ್ಲೀನ್ ಆ್ಯಂಡ್ ಐ ಕ್ಯಾನ್ ಗೋ ಟು ದ ಗೂಗಲ್. ಅವ್ರು ಗೂಗಲ್ ಹೋಗಿ ನಾನು ಸ್ಕ್ಯಾನ್ ಮಾಡಿ ನೋಡಿದಾಗ ಎವ್ರಿಥಿಂಗ್ ಐ ಫೈಂಡ್ ಔಟ್. ನೀವು ಲೋಕಲ್ ತೊಗೊಂಡು ನಿಮ್ಗೆ ಸ್ಕ್ಯಾನ್ ಮಾಡಿ ನಿಮ್ಗೆ ಏನೂ ಸಿಗಲ್ಲ ಇದರಲ್ಲಿ, ಬಿಕಾಸ್ ಟೋಟಲಿ ಲೋಕಲ್ ಇದು. ಆ್ಯಂಡ್ ಮೋರ್ ಓವರ್ ಹೇಗೆ ಇದು ಇದೆ ಅಂತ ಹೇಳಿದ್ರೆ, ಸರ್ ನೀವು ನಂಬ್ತಿರೇ ಬಿಡ್ತಾರೆ, ಆ ಇನ್ಫೆಕ್ಷನ್ ಹೇಗಾಗಿದೆ ಅಂದ್ರೆ ಇದೆಲ್ಲ ಕಟ್ ಆಗಿದೆ. ಅದನ್ನೇ ಇದೆಲ್ಲ ಫುಲ್ ಕಟ್ ಆಗಿದೆ. ಆಮೇಲೆ ಬಾಯಿ ಹುಣ್ಣು ಅಂತಾರೆ, ತುಟಿ ಹುಣ್ಣು ಅಂತಾರೆ ಕನ್ನಡದಲ್ಲಿ. ಈ ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಇದಾಗುತ್ತಲ್ಲ ಕೀಲೋಸಿಸ್ ಅಂತೀವಿ ನಾವು, ಇಲ್ಲಿ ಖಾರ ಮುಟ್ಟಕ್ಕಾಗಲ್ಲ, ಹಂಗಾಗಿರುತ್ತೆ. ಆಗಲ್ಲ ನಾಲ್ಗೆಗೂ ಇನ್ಫೆಕ್ಷನ್, ಟೊಮಟೈಟಿಸ್ ಅಂತೀವಿ ನಾವು. ಏನು ಮಾಡಕ್ಕಾಗಲ್ಲ. ಫಸ್ಟ್ ಫಾರ್ಮ್ ಹಂಗೆ ಕಾಣಿಸ್ತಾ ಇರುತ್ತೆ ನಮ್ಗೆ ಅದು ನೋಡುವಾಗ.
ಸೊ ನಾನು ಅದೇ ಹೇಳ್ತಾ ಇದ್ದೀನಿ, ಕೆಲವರು ನಮ್ಮಲ್ಲಿ ಹೆಣ್ಣು ಮಕ್ಕಳು ಜಾಗ್ರತೆಗಳನ್ನ ಮಾಡಬೇಕು. ಯಾಕಂದರೆ ಅವರು ಚೆನ್ನಾಗಿದ್ರೇ ಮನೆ ಚೆನ್ನಾಗಿರೋಕ್ಕೆ ಚಾನ್ಸಸ್ ಇರುತ್ತೆ. ಅವ್ರಿಗೆ ಹೆಚ್ಚು ಕಡಿಮೆ ಆಯ್ತು. ಈ ದೇಹ ತುಂಬ ಸೆನ್ಸಿಟಿವ್ ಪಾರ್ಟ್ ಇದು. ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ನುಗ್ಗಿ 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 ಎಲ್ಲಿ ತೊಗೊಂಡು ಹೋಗ್ತೀವಿ. ಸರ್ ಹೇಳ್ದಂಗೆ ಇಟ್ ಈಸ್ ಕ್ಯಾನ್ಸರ್ ಈಸ್ ಅಬ್ಸಲ್ಯೂಟ್ಲಿ ಹ್ಯಾಪನಿಂಗ್, ಬಟ್ ಅದು ಪ್ರಾಪರಾಗಿ ಎಲ್ಲಿ ಅಂತೇಳಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗನೇ ಗೊತ್ತಾಗುತ್ತೆ. ಕೆಲವರು ಏನೂ ಕುಡ್ದಿರಲ್ಲ, ಕೆಲವು ಡ್ರಿಂಕ್ಸ್ ಇರಲ್ಲ, ಗುಟ್ಕಾ ಇರಲ್ಲ, ಪಾನ್ಪಾರಾಗಿರಲ್ಲ, ಆದರೂ ಅವ್ರಿಗೆ ಕ್ಯಾನ್ಸರ್ ಬಂದಿದೆ. ಹೇಗೆ ಬಂತು? ಹುಡುಗಿರಕ್ಕೆ ಬಿಕಾಸ್ ದ ಕೆಮಿಕಲ್ ವಿ ಹ್ಯಾವ್ ಕನ್ಸ್ಯೂಮ್ಡ್. ಸರ್ ಈಗ ಗೋಪಿ ಮಂಜೂರಿ ಅಂತೇಳಿ ರೋಡಲ್ಲಿ ಹೋಗಿ ತಿಂತಾರೆ ಸರ್, ಅದರಲ್ಲೂ ಕಲರ್ ಹಾಕಿರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಈಗ ಊಟ ಮಾಡಿ ನಾವು ತಿಂತಾ ಇದೀವಿ ಅಂದ್ರೆ ಈ ಲಿಪ್ಸ್ಟಿಕ್ ಕಂಪ್ಲೀಟ್ಲಿ ಒಳಗಡೆ ಹೋಗುತ್ತೆ. ನಮಗೆ ಕಲ್ಲರೇ ಮಾರಕ. ಇನ್ಫ್ಯಾಕ್ಟ್ ಈ ಏರಿಯಾ ಇದೆಯಲ್ಲ ಮೇಡಮ್, ಮಾಸ್ಕ್ ಏರಿಯಾ ಅಂತೀವಲ್ಲ, ದ ಮೋಸ್ಟ್ ಡೇಂಜರಸ್ ಏರಿಯಾ ಆಫ್ ದ ಫೇಸ್ ಅಂತೀವಿ. ಯಾಕಂದ್ರೆ ಇಲ್ಲೊಂದು ಬಾಯಿಲ್ ಆದ್ರೆ ಕುರ ಅಂತಾರಲ್ಲ, ಇದು ಇನ್ಫೆಕ್ಷನ್ ಆದ್ರೆ ದಿಸ್ ಕ್ಯಾನ್ ರೀಚ್ ದ ಬ್ರೈನ್ ಥ್ರೂ. ಅದಕ್ಕೆ ಡೇಂಜರಸ್ ಏರಿಯಾ ಅಂತೀವಿ ನಾವು. ಅದಕ್ಕೆ ಹೊರಗಾದ್ರೂ ಡೇಂಜರ್, ಒಳಗಾದ್ರೂ ಆದ್ರೂ ಡೇಂಜರ್. ಇಲ್ಲಿಂದ ದ ಬ್ಯಾಕ್ಟೀರಿಯಾ ಕ್ಯಾನ್ ರೀಚ್ ದ ಬ್ರೈನ್. ವೇನ್ಸ್ ಇರ್ತವೆ ಅದರಿಂದ. ಅದಕ್ಕೆ ನಾವು ಬಹಳ ಸಾರಿ ಹೇಳ್ತೀವಿ, ದಿಸ್ ದ ಡೇಂಜರಸ್ ಏರಿಯಾ, ಪ್ಲೀಸ್ ಕೀಪ್ ಇಟ್ ಕ್ಲೀನ್ ಅಂತ. ಸೊ ಅಂತ ಜಾಗನೇ ನೀವು ಈ ಲಿಪ್ಸ್ಟಿಕ್ ಅದೇ ಬೇರೆ ಬೇರೆ ಬ್ರಾಂಡ್ ನಿಂದ ಹಾಳಾದ್ರೆ ನ್ಯಾಚುರಲಿ ಯು ಆರ್ ಅಟ್ ರಿಸ್ಕ್ ಅಂತ. ಸೊ ಬಿ ಕೇರ್ಫುಲ್. ಅದಾದ್ಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಬ್ಯಾಕ್ಟೀರಿಯಾ ಹೆವಿ ಎಂಟ್ರಿ ಆಗ್ತಿದೆ ಸರ್. ಬ್ಯಾಕ್ಟೀರಿಯಾ ಒಂದ್ಸಲ ಎಂಟ್ರಿ ಆಯ್ತಂದ್ರೆ ದೆನ್ ದ ಡೈಜೆಷನ್ ಸಿಸ್ಟಮ್ ವಿಲ್ ಬಿ ಟೋಟಲಿ ವಿಲ್ ಕೊಲಾಪ್ಸ್. ಸೊ ದಟ್ ವಾಟ್ ವಿ ಹ್ಯಾವ್ ಟು ಅಲರ್ಟ್ ಯಂಗ್ ಜನರೇಷನ್. ಈಗ ನಾನು ಸುಮಾರು ಕಾಲೇಜ್ ಸ್ಟೂಡೆಂಟ್ಸ್ ನೋಡಿದ್ದೀನಿ, ನಾನು ಸೆಮಿನಾರ್ ಕೊಡೋಕೆ ಹೋಗ್ತೀನಿ, ಪ್ರೆಸೆಂಟೇಷನ್ ಕೊಡೋಕೆ ಹೋಗ್ತೀನಿ, ಒಬ್ಬರಿಂದ ಒಬ್ರು ಲಿಪ್ಸ್ಟಿಕ್ ಚೇಂಜ್ ಆಗ್ತಾ ಇದೆ. ಕೊಡು ಆ ಕಲರ್ ನಾನು ಹಾಕೊಳ್ತೀನಿ ಅಂತ ರಿಯಲಿ ಡೇಂಜರಸ್ ಆಕ್ಚುಲಿ. ಈಗ ಇತ್ತೀಚೆಗೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾಹಿತಿ ಪ್ರಕಾರ HIV ಹೇಗೆ ಸ್ಪ್ರೆಡ್ ಆಗ್ತಿದೆ ಅಂತ ವಿ ಆರ್ ಅವೇರ್ ಅಬೌಟ್ ಇಟ್. ಆ ಲಿಪ್ಸ್ಟಿಕ್ ಇಂದನೂ ಚಾನ್ಸಸ್ ಇದೆ ಸರ್ ಮುಂದೆ. ಸರ್ ಐ ವಾಸ್ ಟೆಲ್ಲಿಂಗ್ ಮೈ ಪೀಪಲ್, ಈಗ 2,60,000 ಅಂತ ಹೇಳ್ತಾ ಇದ್ದೀರಲ್ಲ, ಕ್ಲೀನಾಗಿ ಕುತ್ಕೊಂಡು ಕ್ರಾಸ್ ಚೆಕ್ ಮಾಡಿ ನಾವು ಮಾನಿಟರ್ ಮಾಡಿ ನಾವು ಫಾಲೋ ಅಪ್ ಮಾಡಿದ್ರೆ ವಿ ವಿಲ್ ಗೆಟ್ 4 lakh ಪ್ಲಸ್ ಆರ್ ಮೈನಸ್ ಮೇಲೆ ಇದೆ HIV ನಡೀತಾ ಇದೆ. ಯಾಕಂದ್ರೆ ನಾಟ್ ಓನ್ಲಿ ಬ್ಲಡ್, body secretion, otherwise saliva. Yes, definitely HIV can be transmitted from person to person. So ನಾವು ಇಷ್ಟು ದಿನ ಬರೀ ಡ್ರಗ್ ಯೂಸರ್ಸ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದ್ರಾಗ ಅನ್ಕೋತಿದ್ದೋ. ಇದು ಕೇಳಿದ್ರೆ ನಿಜವಾಗ್ಲೂ ದಿಸ್ ಇಸ್ ಒನ್ ಆಫ್ ದಿ ಪರ್ಟಿಕ್ಯುಲರ್ ಕಾಲೇಜ್ ಸ್ಟೂಡೆಂಟ್ಸ್ ನಲ್ಲಿ ದೇ ಎಕ್ಸ್ಚೇಂಜ್ ದೇರ್ ಲಿಪ್ಸ್ಟಿಕ್ ಸ್ಟಿಕ್ಸ್. ಒಬ್ಬರಿಗೆ ಯಾರನ್ನ ಇದ್ರೆ ವಿ ಡೋಂಟ್ ನೋ, ಇನ್ನೊಬ್ಬರಿಗೆ ಹೋಗುತ್ತೆ. ಇವನ್ ಬೈ ಸಲೈವಾ ಆಲ್ಸೋ ದೇರ್ ಇಸ್ ಎ ಚಾನ್ಸ್. ಲಿಪ್ಸ್ಟಿಕ್ ಇಂದ ಬರೀ ಕ್ಯಾನ್ಸರ್ ಅಲ್ಲ, HIV ಬರೋ ಪಾಸಿಬಿಲಿಟೀಸ್ ಆರ್ ದೇರ್. ಇಟ್ ಇಸ್ ದೇರ್ ಬಿಕಾಸ್ ಅವ್ರಿಗೆ ಹೆವಿ ಜಾಸ್ತಿ HIV ಎಫೆಕ್ಟ್ ಆಗಿದೆ ಅಂದಮೇಲೆ ಇದು 4 ಸ್ಟೇಜ್ ಇರುತ್ತೆ ಸರ್. ಈಗ ಈಗಿನ ಕಾಲದಲ್ಲಿ ಯಾರೂ ಜೆನ್ಯೂನ್ ಆಗಿಲ್ಲ, ನನಗಾಗಿದೆ ಅಂತ ಹೇಳೋರು ಯಾರು ಇಲ್ಲ. ಮೇಡಮ್ ಫಸ್ಟ್ ಆಫ್ ಆಲ್ ಟೆಸ್ಟ್, ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ಟೆಸ್ಟ್ ಮಾಡಿದ್ಮೇಲೆ ಇವೆಲ್ಲ ಗೊತ್ತಾಗಿ ಎಷ್ಟೋ ಜನ ಟೆಸ್ಟ್ ಮಾಡಿಸಲ್ಲ. ಹಂಗಾಗಿ ದೀಸ್ ಆರ್ ಆಲ್ ಡೇಂಜರ್ಸ್. ಎಲ್ಲೋ ಒಂದ್ ಕಡೆ ಜನಗಳಿಗೆ ಎದುರಿಸ್ತಿದ್ದೀವಿ ಅಂತಲ್ಲ, ದಿಸ್ ಇಸ್ ಎನ್ ಇನ್ಫಾರ್ಮೇಶನ್. HIV ಇವತ್ತು ಇನ್ಸಿಡೆನ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ನಲ್ಲಿ ಜಾಸ್ತಿ ಆಗಿದೆ ಅಂತ ಬರ್ತಾ ಇದೆ. ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್. ಮತ್ತೊಂದಷ್ಟು ಚರ್ಚೆ ಮಾಡೋಣ, ಅದಕ್ಕಿಂತ ಮುಂಚೆ ಬ್ರೇಕ್ ತಗೊಂಬೋಣ. ಲಿಪ್ಸ್ಟಿಕ್ ಬಗ್ಗೆ ಮತ್ತೊಂದಷ್ಟು ಚರ್ಚೆ ಇದೆ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.